ಯೇಸು ಕರ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಯೇಸು ಕರ್ತನು ಸಾಮ್ಯದ ಮೂಲಕ ಉಪದೇಶ ಮಾಡುತ್ತಿದ್ದನು. ಸಾಮ್ಯವು ಐಹಿಕ ಘಟನೆಗಳ ಕುರಿತಾದ ಒಂದು ಕಥೆಯಾಗಿದ್ದು, ಅದರಲ್ಲಿ ಯೇಸು ಕರ್ತನು ತಿಳಿಸಲು ಬಯಸುವ ಆಧ್ಯಾತ್ಮಿಕ ಸತ್ಯವನ್ನು ಒಳಗೊಂಡಿರುತ್ತಿತ್ತು. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಯೇಸು ಕರ್ತನು ಹೇಳಿದನು. ಲೂಕ 18:9-14. ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋದ ಫರಿಸಾಯನನ್ನು ಸುಂಕದವನನ್ನು ಕುರಿತ ಸಾಮ್ಯವು ದೇವರ ಸಾನ್ನಿಧ್ಯಕ್ಕೆ ಬರಲು ನಾವು ಮಾಡುವ 2 ವಿಭಿನ್ನ ವಿಧಾನಗಳನ್ನು ನಮಗೆ ತೋರಿಸುತ್ತದೆ. ಲೂಕ 18:10-14 ನಾವು ನೋಡುತ್ತೇವೆ, 2 ಪುರುಷರು, 2 ಪ್ರಾರ್ಥನೆಗಳು, 2 ಫಲಿತಾಂಶಗಳು. ಮೊದಲನೆಯದು 2 ಪುರುಷರು. ಮೊದಲನೆಯವನು ಒಬ್ಬ ಫರಿಸಾಯನು. ಲೂಕ 18:10. ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು. ಯೇಸುವಿನ ದಿನಗಳಲ್ಲಿ ದೇವಾಲಯವು ಪವಿತ್ರ ಸ್ಥಾನ ಮತ್ತು ಹೊರಗಿನ ಅಂಗಣಗಳನ್ನು ಒಳಗೊಂಡಿತು. ಜನರು ಯಜ್ಞಗಳನ್ನು ಅರ್ಪಿಸಲು, ಬೋಧನೆಯನ್ನು ಕೇಳಲು, ಸಹಭಾಗಿತ್ವಕ್ಕೆ ಮತ್ತು ಪ್ರಾರ್ಥಿಸಲು ದೇವಾಲಯಕ್ಕೆ ಹೋಗುತ್ತಿದ್ದರು. ಫರಿಸಾಯನು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋಗುವುದು ಸಾಮಾನ್ಯವಾಗಿತ್ತು. ದೇವಾಲಯದಲ್ಲಿ ಫರಿಸಾಯನು ಪ್ರಾರ್ಥನೆ ಮಾಡುವುದನ್ನು ಜನರು ನಿರೀಕ್ಷಿಸುತ್ತಾರೆ, ಏಕೆಂದರೆ ಫರಿಸಾಯರು ಧರ್ಮನಿಷ್ಠರು ಮತ್ತು ಅತ್ಯಂತ ಧಾರ್ಮಿಕರು ಎಂದು ಪರಿಗಣಿಸಲ್ಪಟ್ಟಿದ್ದರು. ಎರಡನೆಯವನು ಸುಂಕದವನು. ಯೇಸುವಿನ ನೀತಿಕತೆಯಲ್ಲಿ ಆಕರ್ಷಕವಾದ ಸಂಗತಿ ಎಂದರೆ ಪ್ರಾರ್ಥಿಸಲು ಹೋದ ಇನ್ನೊಬ್ಬ ವ್ಯಕ್ತಿ ಸುಂಕದವನಾಗಿದ್ದನು. ರೋಮನ್ ಸರ್ಕಾರವು ತೆರಿಗೆಗಳನ್ನು ಸಂಗ್ರಹಿಸಲು ಸುಂಕದವರನ್ನು ನೇಮಿಸಿತ್ತು. ಈ ಸುಂಕದವರು ಭ್ರಷ್ಟರು, ಅಪ್ರಾಮಾಣಿಕರು ಆಗಿದ್ದರು ಮತ್ತು ಯಹೂದಿಗಳು ಸುಂಕದವರನ್ನು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಪ್ರಾರ್ಥಿಸಲು ಹೋದ ಇನ್ನೊಬ್ಬ ವ್ಯಕ್ತಿ ಸುಂಕದವನು ಎಂದು ಯೇಸು ಹೇಳಿದಾಗ ಅವನ ಪ್ರೇಕ್ಷಕರು ಸ್ವಲ್ಪ ಗೊಂದಲಕ್ಕೊಳಗಾಗಿರಬಹುದು, ಏಕೆಂದರೆ ಧರ್ಮವಿಲ್ಲದ ಸುಂಕದವನು ಪ್ರಾರ್ಥನೆ ಮಾಡಲು ದೇವಸ್ಥಾನಕ್ಕೆ ಏಕೆ ಹೋಗುತ್ತಾನೆ ಎಂದು ಯೋಚಿಸಿರಬಹುದು. ಎರಡನೆಯದು 2 ಪ್ರಾರ್ಥನೆಗಳು. ಮೊದಲನೆಯದಾಗಿ ಫರಿಸಾಯನ ಪ್ರಾರ್ಥನೆ. ವಚನ 11-12. ಫರಿಸಾಯನನ್ನು ಹೊರನೋಟಕ್ಕೆ ದೇವರೇ ಎಂದು ಹೇಳಿದನು, ಆದರೆ ಅವನು ಪ್ರಾರ್ಥಿಸುವುದನ್ನು ಇತರರು ಕೇಳುವಂತೆ ನಿಜವಾಗಿಯೂ ತನ್ನೊಂದಿಗೆ ತಾನೇ ಜೋರಾಗಿ ಮಾತನಾಡುತ್ತಿದ್ದನು. ಫರಿಸಾಯನು ದೇವರ ಮುಂದೆ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳಲಿಲ್ಲ. ತನ್ನ ಪ್ರಾರ್ಥನೆಯಲ್ಲಿ ಎಲ್ಲಿಯೂ ಅವನು ದೇವರ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದ್ದಕ್ಕಾಗಿ ದೇವರನ್ನು ಕ್ಷಮಿಸುವಂತೆ ಕೇಳಲಿಲ್ಲ. 11ನೇ ವಚನ. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ಫರಿಸಾಯನು ತನ್ನನ್ನು ಇತರ ಜನರೊಂದಿಗೆ ಹೋಲಿಸಿಕೊಂಡನು, ಆದರೆ ಅವನು ತನ್ನನ್ನು ಪವಿತ್ರ ಮತ್ತು ದೈವಿಕ ಜನರೊಂದಿಗೆ ಹೋಲಿಸಲಿಲ್ಲ ಎಂಬುದಾಗಿ ಗಮನಿಸಿ. ಬದಲಾಗಿ ಅವನು ತನ್ನನ್ನು ಪಾಪಿಗಳು ಎಂದು ಪರಿಗಣಿಸಲ್ಪಟ್ಟ ಜನರೊಂದಿಗೆ ಹೋಲಿಸಿದನು. ಫರಿಸಾಯನು ತನ್ನ ಒಳ್ಳೆಯ ಧರ್ಮ ಕಾರ್ಯಗಳನ್ನು ಶ್ಲಾಘಿಸಿದನು. 12ನೇ ವಚನ. ವಾರಕ್ಕೆ 2 ಹೊತ್ತು ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ. ತನ್ನ ಬಗ್ಗೆ ಫರಿಸಾಯನ ಮಾತುಗಳು ನಿಜವಾಗಿದ್ದರೆ ಸದ್ಧರ್ಮದ ದೃಷ್ಟಿಕೋನದಿಂದ ಅವನು ಯೋಗ್ಯ ವ್ಯಕ್ತಿಯಾಗಿದ್ದನು. ಇದಲ್ಲದೆ ಅವನು ನಿಯಮಿತವಾಗಿ ಉಪವಾಸ ಮಾಡುತ್ತಿದ್ದನು ಮತ್ತು ಅವನು ಹೊಂದಿದ್ದ ಎಲ್ಲದರಲ್ಲಿಯೂ ದಶಮಾಂಶವನ್ನು ಕೊಡುತ್ತಿದ್ದನು. ವಾಸ್ತವದಲ್ಲಿ ದೇವರು ತನಗಾಗಿ ಮಾಡಿದ್ದಕ್ಕಾಗಿ ಕೃತಜ್ಞತೆ ಇರಲಿಲ್ಲ, ಬದಲಾಗಿ ತಾನು ಎಷ್ಟು ಶ್ರೇಷ್ಠನೆಂದು ಎಲ್ಲರಿಗೂ ಕೇಳಿಸುವಂತೆ ಹೇಳುತ್ತಾನೆ. ಫರಿಸಾಯನು ತಾನು ಏನಾದರೂ ಒಳ್ಳೆಯದನ್ನು ಮಾಡಿದ್ದೇನೆ ಎಂದು ಭಾವಿಸಿದಾಗ ಅವನ ಮಾತುಗಳೆಲ್ಲವೂ ನಾನು ಒಳಗೊಂಡಿರುತ್ತದೆ. ಅವನ ಪ್ರಾರ್ಥನೆಯು ಸ್ವಯಂ ಸದಾಚಾರದ ಮನೋಭಾವವನ್ನು ತೋರಿಸುತ್ತದೆ. ಫರಿಸಾಯನು ತಾನು ಎಲ್ಲದರಲ್ಲಿಯೂ ಸರಿ ಮಾಡಿದ್ದೇನೆ ಎಂದು ಭಾವಿಸುವ ಬಗ್ಗೆ ಹೆಮ್ಮೆ ಪಡುವ ತಪ್ಪನ್ನು ಮಾಡುತ್ತಾನೆ, ಆದರೆ ಅವನ ಪಾಪಗಳನ್ನು ಒಪ್ಪಿಕೊಳ್ಳಲು ವಿಫಲನಾಗುತ್ತಾನೆ. ಅವನು ತನ್ನನ್ನು ತಾನು ಪಾಪಿಯಾಗಿ ನೋಡುವುದೇ ಇಲ್ಲ. ಅದೇ ಸಮಯದಲ್ಲಿ ಅವನು ಇತರರ ಪಾಪಗಳನ್ನು ಸುಲಭವಾಗಿ ನೋಡುತ್ತಾನೆಯೇ? ಫರಿಸಾಯನು ತನ್ನನ್ನು ಇತರರಿಗೆ ಹೋಲಿಸುವ ತಪ್ಪನ್ನು ಮಾಡುತ್ತಾನೆ. ಅವನು ಒಳ್ಳೆಯವನಾಗಿ ಕಾಣುವಂತೆ ಮತ್ತು ಇತರರನ್ನು ಕೆಟ್ಟದಾಗಿ ಕಾಣುವಂತೆ ಮಾಡುತ್ತಾನೆ. 2 ಕೊರಿಂಥದವರಿಗೆ 10 ವಚನ 12. ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಲಿ ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರಂತೂ ತಮ್ಮೊಳಗೆ ತಮ್ಮನ್ನು ಅಳತೆ ಮಾಡಿಕೊಂಡು ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ. ಫರಿಸಾಯನು ತನ್ನ ಸ್ವಂತ ನೀತಿ ಮತ್ತು ಒಳ್ಳೆಯ ಕಾರ್ಯಗಳೊಂದಿಗೆ ದೇವರನ್ನು ಸಮೀಪಿಸುತ್ತಾನೆ.
ತನ್ನ ನೀತಿಯ ಕಾರಣದಿಂದ ದೇವರು ಅವನನ್ನು ಸ್ವೀಕರಿಸುತ್ತಾನೆ ಎಂದು ಅವನು ನಂಬುತ್ತಾನೆ. ಮತ್ತು ದುಃಖಕರವಾದ ವಿಷಯ, ಅವನು ತನ್ನಂತೆ ನೀತಿವಂತರಲ್ಲದ ಇತರರನ್ನು ಕೀಳಾಗಿ ನೋಡಿದನು. ಉತ್ತಮ ವ್ಯಕ್ತಿಯಾಗಿರುವುದು, ನಿಯಮಿತವಾಗಿ ಸಭೆಗೆ ಹೋಗುವುದು, ಪರಿಪೂರ್ಣವಲ್ಲದಿದ್ದರೂ ಇತರರ ವರ್ತನೆಗಿಂತ ಉತ್ತಮನೆಂದು ಭಾವಿಸುವುದು, ಇವೆಲ್ಲ ಕಾರ್ಯಗಳೂ ಸದಾಚಾರಗಳು ಫರಿಸಾಯರಂತೆ. ನೀವು ನಿಮ್ಮ ಸ್ವಂತ ಒಳ್ಳೆಯ ಧರ್ಮ ಕಾರ್ಯಗಳನ್ನು ದೇವರಿಗೆ ತಿಳಿಸುತ್ತಿದ್ದೀರಿ, ಅಥವಾ ದೇವರು ನಿಮ್ಮನ್ನು ಸ್ವೀಕರಿಸಲು ಅನುಕೂಲಕರವಾಗಿ ಇತರರೊಂದಿಗೆ ಹೋಲಿಸುತ್ತಿದ್ದೀರಿ. ಪ್ರತಿದಿನ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. 2 ಕೊರಿಂಥದವರಿಗೆ 13:5. ನೆನಪಿಡಿ, ದೇವರ ದೃಷ್ಟಿಯಲ್ಲಿ ನಂಬಿಕಸ್ತಿಕೆಯು ಇತರರೊಂದಿಗೆ ಹೋಲಿಕೆಯ ಮೇಲೆ ಆಧಾರಿತವಾಗಿಲ್ಲ. ನಾವು ದೇವರ ನೀತಿವಂತಿಕೆಗೆ ಅನುಸಾರವಾಗಿ ನಿರ್ಣಯಿಸಲ್ಪಡುತ್ತೇವೆ. ಸುಂಕದವನ ಪ್ರಾರ್ಥನೆ 13ನೇ ವಚನ. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದನು. ಸುಂಕದವನು ದೇವಾಲಯದ ಸಂಕೀರ್ಣದಲ್ಲಿ ಎಲ್ಲೋ ಇದ್ದಿರಬೇಕು. ದೇವರ ಪ್ರಸನ್ನತೆಯು ದೇವಾಲಯದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅವನು ದೇವರನ್ನು ಸಮೀಪಿಸಲು ತೀವ್ರವಾಗಿ ಬಯಸಿದ್ದನು. ಅದಕ್ಕೆ ಅವನು ದೂರ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡದೆ ಅವನು ತನ್ನ ಪಾಪಗಳ ಬಗ್ಗೆ ನಾಚಿಕೆಪಟ್ಟು, ಇದಲ್ಲದೆ ಸ್ವಯಂ ಆರೋಪ ಮತ್ತು ಹತಾಶೆಯಲ್ಲಿ ಅವನು ತನ್ನ ಎದೆಯನ್ನು ಬಡಕೊಂಡನು. ಅವನ ಪಾಪದ ಅಪರಾಧವು ಅಗಾಧವಾಗಿತ್ತು. ಸುಂಕದವನು ಪ್ರಾರ್ಥಿಸಿದನು, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಅವನು ತನ್ನ ಪ್ರಾರ್ಥನೆಯಲ್ಲಿ ತನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಲಿಲ್ಲ. ಬದಲಾಗಿ ಅವನು ಕರುಣೆಗಾಗಿ ದೇವರನ್ನು ಬೇಡಿಕೊಂಡನು. ಅವನು ದೇವರ ಕ್ರೋಧ ಮತ್ತು ತೀರ್ಪಿನ ತಪ್ಪಿಸಸ್ಥ ಪಾಪಿ ಎಂದು ಅವನು ತಿಳಿದಿದ್ದನು. ದೇವರ ತೀರ್ಪಿನ ಆಸನದ ಮುಂದೆ ಅವನು ತನ್ನ ಎಲ್ಲ ಪಾಪಗಳಿಗಾಗಿ ಖಂಡಿಸಲ್ಪಟ್ಟಿದ್ದಾನೆಂದು ಅವನಿಗೆ ತಿಳಿದಿತ್ತು. ಅವನು ನ್ಯಾಯ ಕೇಳಲಿಲ್ಲ, ಬದಲಾಗಿ ಅವನನ್ನು ಕರುಣಿಸುವುದಕ್ಕಾಗಿ ದೇವರನ್ನು ಬೇಡಿಕೊಂಡನು. ಯೇಸುವಿನ ಸಾಮ್ಯದಲ್ಲಿನ ಸುಂಕದವನು ಫರಿಸಾಯನಿಗಿಂತ ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಇತರ ಎಲ್ಲ ಜನರಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳುತ್ತಾನೆ. ಅವನು ತನಗೆ ಅನುಕೂಲಕರವಾಗಿ ಇತರರೊಂದಿಗೆ ಹೋಲಿಸುವುದಿಲ್ಲ. ಅವನು ತನ್ನನ್ನು ಧಾರ್ಮಿಕ ಫರಿಸಾಯನಿಗೆ ಹೋಲಿಸಿಕೊಳ್ಳುವುದಿಲ್ಲ. ಅವನು ತನ್ನನ್ನು ಇತರ ಸುಂಕದವರೊಂದಿಗೆ ಹೋಲಿಸಿಕೊಳ್ಳುವುದಿಲ್ಲ. ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸಿ ಅಂದನು. ಇದು ನಿಜವಾದ ಪಾಪಿಯ ಪ್ರಾರ್ಥನೆ. ನೀವು ದೇವರ ದೃಷ್ಟಿಯಲ್ಲಿ ಪಾಪಿ ಎಂದು ಒಪ್ಪಿಕೊಳ್ಳುತ್ತೀರಾ? ಆತನ ಸಾರ್ವಭೌಮ ಕರುಣೆಯನ್ನು ಹೊರತುಪಡಿಸಿ ಪಾಪಿಗಳಿಗೆ ಯಾವುದೇ ಭರವಸೆ ಇಲ್ಲ. ಪಾಪದ ದಂಡವನ್ನು ಪಾವತಿಸಲು ದೇವರು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದನು. ನೀವು ನಿಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಟ್ಟರೆ ಮತ್ತು ಯೇಸುವಿನಲ್ಲಿ ನಂಬಿಕೆಯನ್ನು ಇಟ್ಟರೆ ದೇವರು ನಿಮ್ಮ ಪಾಪವನ್ನು ಕ್ಷಮಿಸುತ್ತಾನೆ, ಆತನ ಮಕ್ಕಳನ್ನಾಗಿ ಸ್ವೀಕರಿಸುತ್ತಾನೆ. ಸುಂಕದವನ ಪ್ರಾರ್ಥನೆಯು ಕೇವಲ 4 ಪದಗಳನ್ನು ಒಳಗೊಂಡಿತು. ಆದರೆ ಕ್ರಿಸ್ತನು ಅವನನ್ನು ಹೊಗಳಿದನು. ಅವನ ಆತ್ಮದಲ್ಲಿ ಬಡವನಾಗಿರುವವರು ಧನ್ಯರು ಎಂಬ ವ್ಯಕ್ತಿಯ ಉದಾಹರಣೆಯಾಗಿದ್ದಾನೆ. ಮತ್ತಾಯ 5:3. ತನ್ನ ಒಳ್ಳೆಯ ಗುಣಗಳ ಬಗ್ಗೆ ಹೆಮ್ಮೆ ಪಡುವ ಬದಲು ಅವನು ತನ್ನನ್ನು ಪಾಪಿ ಎಂದು ಒಪ್ಪಿಕೊಂಡನು. ರೋಮನ್ನರು 3:23. ದೇವರ ಕರುಣೆಗಾಗಿ ಬೇಡಿಕೊಂಡನು. ಸಾಮ್ಯವನ್ನು ಹೇಳಿ ಮುಗಿಸಿದ ನಂತರ, ಈ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ ಎಂದು ಯೇಸು ಕರ್ತನು ಹೇಳಿದನು, ಆದರೆ ಫರಿಸಾಯನಲ್ಲ. 3ನೇದಾಗಿ 2 ಫಲಿತಾಂಶಗಳು. ಸುಂಕದವನು ದೇವರಿಂದ ಸ್ವೀಕರಿಸಲ್ಪಟ್ಟಿದ್ದಾನೆ ಮತ್ತು ಉನ್ನತೀಕರಿಸಲ್ಪಟ್ಟಿದ್ದಾನೆ. ಯೇಸು ಕ್ರಿಸ್ತನು ಹೇಳಿದನು, ಇದು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ, ತನ್ನ ಮನೆಗೆ ಹೋದನು. ನೀತಿವಂತ ಪದವು ಕಾನೂನು ಪದವಾಗಿದೆ. ತಪ್ಪಿತಸ್ಥನಲ್ಲ ಎಂದು ಘೋಷಿಸುವುದು ಎಂದರ್ಥ. ಯೇಸು ಕರ್ತನು ಸುಂಕದವನನ್ನು ತಪ್ಪಿತಸ್ಥನಲ್ಲ ಎಂದು ಘೋಷಿಸಿದನು. ಅವನ ಪಾಪಗಳೆಲ್ಲವೂ ಅಳಿಸಿ ಹೋದವು. ಕೊಲೊಸ್ಸೆಯವರಿಗೆ 2:14. ಆತನು ನಮ್ಮ ಅಪರಾಧಗಳೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದನು. ಕೀರ್ತನೆಗಳು 103:12. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು
ಅಷ್ಟು ದೂರ ಮಾಡಿದ್ದಾನೆ. ಮೀಕಾ 7:19. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡು ಬಿಡುವಿ ಮತ್ತು ಅವರು ದೇವರ ಕುಟುಂಬಕ್ಕೆ ತನ್ನ ಪುತ್ರರನ್ನಾಗಿ ಸ್ವೀಕರಿಸಲ್ಪಡುವರು. ಫರಿಸಾಯನನ್ನು ದೇವರಿಂದ ತಿರಸ್ಕರಿಸಲಾಗಿದೆ ಮತ್ತು ಹೊರಗಿಡಲಾಗಿದೆ. ಒಳ್ಳೆಯ ಧರ್ಮ ಕಾರ್ಯಗಳ ಮೂಲಕ ಯಾವುದೇ ವ್ಯಕ್ತಿಯನ್ನು ದೇವರು ಸ್ವೀಕರಿಸುವುದಿಲ್ಲ ಎಂದು ಯೇಸು ಕಲಿಸಿದನು. ಆ ವ್ಯಕ್ತಿಯು ಎಷ್ಟೇ ಧಾರ್ಮಿಕನಾಗಿದ್ದರೂ ಒಬ್ಬ ವ್ಯಕ್ತಿಯು ದೇವರಿಂದ ಅಂಗೀಕಾರವನ್ನು ಪಡೆಯುವ ಏಕೈಕ ಮಾರ್ಗವೆಂದರೆ ದೇವರ ಕರುಣೆಯಿಂದ ಮಾತ್ರವೇ. ಪಾಪವನ್ನು ಒಪ್ಪಿಕೊಳ್ಳುವ ಮೂಲಕ ಮತ್ತು ಯೇಸು ಕ್ರಿಸ್ತನ ವ್ಯಕ್ತಿ ಮತ್ತು ಕಾರ್ಯದಲ್ಲಿ ನಂಬಿಕೆ ಇಡುವ ಮೂಲಕ ದೇವರಿಂದ ಅಂಗೀಕಾರ ಪಡೆಯಲಾಗುತ್ತದೆ. 14ನೇ ವಚನ. ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ಯೇಸು ಹೇಳಿದನು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಎಂದನು. ದೀನತೆಯ ಅವಶ್ಯಕತೆ ಇದೆ. ದೀನರು ತಮ್ಮ ದೌರ್ಬಲ್ಯಗಳನ್ನು ಗುರುತಿಸುತ್ತಾರೆ. ಅವರು ಇತರರನ್ನು ತಮಗಿಂತ ಉತ್ತಮರೆಂದು ಪರಿಗಣಿಸುತ್ತಾರೆ. ಫಿಲಿಪ್ಪಿಯರಿಗೆ 3:13-14. ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ದೀನರು ಮನುಷ್ಯನ ಮಹಿಮೆ ಮತ್ತು ಹೊಗಳಿಕೆಯನ್ನು ಹುಡುಕುವುದಿಲ್ಲ, ಆದರೆ ದೇವರ ಮುಂದೆ ದೀನರಾಗಿ ಆತನಿಗೆ ವಿಧೇಯರಾಗುತ್ತಾರೆ, ದೇವರ ಸೇವಕರಾಗಿರುತ್ತಾರೆ. ಯಾಕೋಬನು 4:10. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ದೀನತೆಯ ಅತ್ಯುನ್ನತ ಮಾದರಿಯಾಗಿ ನಾವು ಯೇಸುವನ್ನು ನೋಡೋಣ. ಫಿಲಿಪ್ಪಿಯವರಿಗೆ 2:5-8. ಯೇಸು ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ತನ್ನ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ.